ಹಾಯ್ ಫ್ರೆಂಡ್ಸ್, ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ. ನಮ್ಮ ಜೀವನಕ್ಕೆ ಒಳ್ಳೆಯದಾಗಬೇಕು ಅಂತ, ಈ ಕ್ಷಣಕ್ಕಿಂತ ಮಾರನೇ ಕ್ಷಣ ಇನ್ನಷ್ಟು ಒಳ್ಳೆಯದಾಗಿರಬೇಕು ಅಂತ. ಹೆಲ್ತ್ ಚೆನ್ನಾಗಿರಬೇಕು, ಹಣ ಇರಬೇಕು, ಮನಸ್ಸಿಗೆ ಖುಷಿ ಇರಬೇಕು, ಒಳ್ಳೆ ರಿಲೇಷನ್ಶಿಪ್ಸ್ ಇರಬೇಕು, ಇವೆಲ್ಲ ಎಲ್ಲರೂ ಬಯಸ್ತಾರೆ. ಆದರೆ ಇದನ್ನೆಲ್ಲ ಪಡೆಯೋ ಜನ ಕಡಿಮೆ, ಪಡೆದೇ ಇರೋ ಜನನೇ ಹೆಚ್ಚು. ಯಾಕೆ ಹೀಗಾಗುತ್ತೆ ಅಂತ ಯಾರಾದರೂ ಕೇಳ್ಕೊಂಡಿದ್ದೀರಾ? ಇದಕ್ಕೆ ಉತ್ತರ ಹೇಳಬೇಕು ಅಂದರೆ ಒಂದು ಚಿಕ್ಕ ಕಥೆ ಹೇಳ್ತೀನಿ. ರಾಮು ಮತ್ತು ಅಜಯ್ ಅಂತ ಇಬ್ಬರು ಫ್ರೆಂಡ್ಸ್ ಇದ್ದರು. ಒಂದೇ ಕಾಲೇಜಲ್ಲಿ ಓದ್ತಾರೆ, ಒಂದೇ ಕ್ಲಾಸಲ್ಲಿ ಕೂತ್ಕೊಳ್ತಾರೆ. ಇಬ್ಬರು ಒಂದೇ ಪರಿಸ್ಥಿತಿಲಿದ್ದರು. ಆದರೆ ಕೆಲವು ವರ್ಷ ಕಳೆದ ಮೇಲೆ ಇಬ್ಬರ ಜೀವನದಲ್ಲಿ ಆಕಾಶ ಭೂಮಿಯಷ್ಟು ವ್ಯತ್ಯಾಸ ಆಯಿತು. ರಾಮು ಒಳ್ಳೆ ಮಾರ್ಕ್ಸ್ ತಗೊಂಡ, ಡಿಗ್ರಿ ಮುಗಿಸಿ ಜಾಬ್ ಬಿಟ್ಟು ಬಿಸ್ನೆಸ್ ಬಗ್ಗೆ ಥಿಂಕ್ ಮಾಡಿ ಬಿಸ್ನೆಸ್ನ ಶುರು ಮಾಡ್ತಾನೆ. ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಿ ಹಣ ಸಂಪಾದಿಸ್ತಾನೆ, ಹೆಲ್ತನ್ನ ಚೆನ್ನಾಗಿ ಇಟ್ಕೊಳ್ತಾನೆ, ಎಕ್ಸಸೈಸ್ ಮಾಡ್ತಾ ಲೈಫ್ನ ಹ್ಯಾಪಿಯಾಗಿ ಸ್ಪೆಂಡ್ ಮಾಡ್ತಾನೆ, ಒಳ್ಳೆ ಹುಡುಗಿ ಜೊತೆ ಮದುವೆ ಆಗಿ ಟ್ರಿಪ್ಸ್ ಹೋಗ್ತಾನೆ, ಲೈಫ್ನ ಚೆನ್ನಾಗಿ ಲೀಡ್ ಮಾಡ್ತಿದ್ದಾನೆ. ಹೆಲ್ತ್ ಇದೆ, ವೆಲ್ತ್ ಇದೆ, ಹ್ಯಾಪಿನೆಸ್ ಇದೆ, ಒಳ್ಳೆ ರಿಲೇಷನ್ಶಿಪ್ ಇದೆ. ಇನ್ನು ಅಜಯ್, ಅವನು ಇಷ್ಟ ಇಲ್ಲದೆ ಜಾಬ್ ಮಾಡ್ತಾ, ಮನಸ್ಸಿಗೆ ಗುರಿ ಇದ್ರೂ ಏನೂ ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಇರ್ತಿದ್ದ. ಸ್ಟ್ರೆಸ್ ತಗೊಂಡ, ಬಾಧೆ ಪಟ್ಟ, ಮುಂದೆ ಹೋಗೋಕ್ಕೆ ಭಯ ಪಡ್ತಿದ್ದ, ಲೈಫ್ನ ಬಲವಂತವಾಗಿ ಪುಷ್ ಮಾಡ್ತಾ ಇದ್ದ. ರಾಮನ ಸೋಷಿಯಲ್ ಮೀಡಿಯಾ ಪೋಸ್ಟ್ ನೋಡಿ ಪ್ರತಿ ಸಲ ಜಲಸಿ, ಕೋಪ, ಅವನಿಗೆ ಮಾತ್ರ ಆಯಿತು, ನನಗೆ ಯಾಕಾಗಿಲ್ಲ ಅಂತ ಅಂದ್ಕೊಳ್ತಿದ್ದ. ರಾಮು ಹೇಗೆ ಸಕ್ಸಸ್ ಆದ ಅನ್ನೋ ಸ್ಟೋರಿನ ಅವನ ಹತ್ರನೇ ಕೇಳಿದರೆ ಇವನಿಗೆ ಏನಾದರೂ ಒಂದು ಐಡಿಯಾ ಸಿಕ್ತಿತ್ತು. ಬಟ್ ಅದನ್ನು ಮಾಡಿಲ್ಲ. ಸೊ ನೀವು ಥಿಂಕ್ ಮಾಡಿ, ನೀವು ರಾಮು ಥರ ಇದ್ದೀರಾ ಅಥವಾ ಅಜಯ್ ಥರನಾ? ರಾಮು ಮತ್ತು ಅಜಯ್ ಇಬ್ಬರ ಜೀವನ ಬೇರೆ ಬೇರೆ ರೀತಿ ಆಗೋಕ್ಕೆ ಒಂದೇ ಒಂದು ಕಾರಣ ಇದೆ. ಅದು ಅವರ ಬ್ರೈನ್ನ ಪ್ರೋಗ್ರಾಮಿಂಗ್. ನಮ್ಮ ಬ್ರೈನ್ನ ಕೇವಲ 21 ದಿನಗಳಲ್ಲಿ ರೀಪ್ರೋಗ್ರಾಮ್ ಮಾಡೋಕ್ಕೆ ಸಾಧ್ಯ ಅಂತ ಸೈನ್ಸ್ ಹೇಳ್ತಿದೆ. ನಂಬ್ತೀರಾ? ಇವತ್ತು ಆ 4 ಇಂಪಾರ್ಟೆಂಟ್ ವೇಸ್ನ ಹೇಳ್ತೀನಿ. ಈ ವಿಡಿಯೋ ಕೊನೆಗೆ 21 ಡೇಸ್ ಚಾಲೆಂಜ್ ಕೂಡ ಇದೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಮೊದಲನೇ ವೇ ಸೆಲ್ಫ್ ಮ್ಯಾನೇಜ್ಮೆಂಟ್. ರಾಮು ಮತ್ತು ಅಜಯ್ನ ಮಧ್ಯೆ ಮಾತಾಡ್ತಾ ಅಜಯ್ ಒಂದು ಮಾತು ಹೇಳ್ತಾನೆ, ನನ್ನನ್ನೇ ನಾನು ಅರ್ಥ ಮಾಡ್ಕೊಂಡಿಲ್ಲ ಅಂತ. ಇದು ಕೇಳಿದಾಗ ನಿಮಗೆ ಸರ್ಪ್ರೈಸ್ ಆಗ್ಬೋದು, ಆದರೆ ಇದೇ ಅನೇಕ ಜನರ ಅತ್ಯಂತ ದೊಡ್ಡ ಪ್ರಾಬ್ಲಮ್. ನಮ್ಮ ಬಿಹೇವಿಯರ್ನ ಮೇಲೆ ನಮ್ಮ ಫೀಲಿಂಗ್ಸ್ ಡಿಪೆಂಡ್ ಆಗುತ್ತೆ, ನಮ್ಮ ಫೀಲಿಂಗ್ಸ್ನ ಮೇಲೆ ನಮ್ಮ ಆ್ಯಟಿಟ್ಯೂಡ್ ಡಿಪೆಂಡ್ ಆಗುತ್ತೆ, ನಮ್ಮ ಆ್ಯಟಿಟ್ಯೂಡ್ನ ಮೇಲೆ ನಮ್ಮ ಬಿಲೀಫ್ ಡಿಪೆಂಡ್ ಆಗುತ್ತೆ, ಮತ್ತು ಆ ಬಿಲೀಫ್ನ ಮೇಲೆ ನಮ್ಮ ಸಕ್ಸಸ್ಗೆ ಇರೋ ಕನೆಕ್ಷನ್ ಡಿಸೈಡ್ ಆಗುತ್ತೆ. ಸೊ ಜಸ್ಟ್ ಥಿಂಕ್ ಮಾಡಿ, ಇಷ್ಟು ಡೀಪಾಗಿ ಕನೆಕ್ಟ್ ಆಗಿರೋ ಈ ಚೈನಲ್ಲಿ ಎಲ್ಲಾದರೂ ಒಂದು ಕಡೆ ನೆಗೆಟಿವ್ ಆದರೆ ಇಡೀ ಸಿಸ್ಟಮ್ ಅಫೆಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಳ್ಳೆ ಫಿಸಿಕ್ ಬೇಕು ಅಂತ ಅನಿಸುತ್ತೆ, ಎಕ್ಸಸೈಸ್ ಮಾತ್ರ ಸಾಕಾಗಲ್ಲ, ಗುಡ್ ಡಯಟ್ ಕೂಡ ಬೇಕು ಅಂತ ಗೊತ್ತಿದೆ, ಆದರೆ ಮಾಡಲ್ಲ. ಯಾಕಂದರೆ ಬಿಹೇವಿಯರ್ ಚೇಂಜ್ ಆಗಬೇಕು. ಜಿಮ್ಗೆ ಹೋಗ್ತೀನಿ ಅಂದರೆ ಮೊದಲು ಜಿಮ್ ಬಗ್ಗೆ ನಿಮ್ಮ ಒಪಿನಿಯನ್ ಚೇಂಜ್ ಆಗಬೇಕು. ತುಂಬ ಜನರಿಗೆ ಎಕ್ಸಸೈಸ್ ಅಂದರೆ ಬೋರಿಂಗ್, ಕಷ್ಟ ಅಂತ ಅನಿಸುತ್ತೆ. ಆ ಒಂದು ನೆಗೆಟಿವ್ ಫೀಲಿಂಗ್ ಇರೋವರೆಗೂ ಜಿಮ್ಗೆ ಹೋಗೋಕ್ಕಾಗಲ್ಲ. ಸೊ ನೀವು ಹೇಗೆ ಥಿಂಕ್ ಮಾಡಬೇಕು ಅಂದರೆ, ಜಿಮ್ಗೆ ಹೋಗ್ತಾ ಎಕ್ಸಸೈಸ್ ಮಾಡಿದ ಮೇಲೆ ಸಿಗೋ ಎನರ್ಜಿ ಮತ್ತು ಕಾನ್ಫಿಡೆಂಟ್ ಅದ್ಭುತವಾಗಿರುತ್ತೆ ಅಂತ. ಆ ಒಂದು ಥಾಟ್ ಬದಲಾದ ಮೇಲೆ ನಿಮಗೆ ಜಿಮ್ಗೆ ಹೋಗಬೇಕಾ ಅಂತ ಬೋರಿಂಗ್ ಫೀಲ್ ಬರಲ್ಲ. ಅಷ್ಟೇ ಅಲ್ಲ, ಯಾವ ಕೆಲಸನಾದರೂ ಮಾಡೋಕ್ಕಾಗ್ತಿಲ್ಲ ಅಂತ ಅನಿಸ್ತಿದ್ರೆ, ಅದು ಕಷ್ಟ, ನನ್ನಿಂದ ಆಗ್ತಿಲ್ಲ ಅನ್ನೋ ನೆಗೆಟಿವ್ ಫೀಲಿಂಗ್ ಬರ್ತಿದ್ರೆ ಆ ಫೀಲಿಂಗಲ್ಲೇ ಕೂತ್ಕೊಳ್ಬೇಡಿ. ಆ ಕೆಲಸ ಮಾಡಿ ಮುಗಿಸಿದ ಮೇಲೆ ನಿಮಗೆ ಎಷ್ಟು ಖುಷಿ ಆಗುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ಒಂದು ಇಮ್ಯಾಜಿನೇಷನ್ ಮನಸ್ಸಿಗೆ ಹೊಸ ಡೈರೆಕ್ಷನ್ನ ಕೊಡುತ್ತೆ, ನಿಮ್ಮ ಬಿಹೇವಿಯರ್ ಚೇಂಜ್ ಆಗುತ್ತೆ. ನಮ್ಮ ಒಳಗಡೆ ಇರೋ ನೆಗೆಟಿವ್ ಫೀಲಿಂಗ್ಸನ್ನು ದೂರ ಮಾಡಿಕೊಳ್ಳೋ ಫಸ್ಟ್ ಸ್ಟೆಪ್ ಆ್ಯಟಿಟ್ಯೂಡ್ನ ಚೇಂಜ್ ಮಾಡೋದೆ. ಅದೇ ಸೆಲ್ಫ್ ಮ್ಯಾನೇಜ್ಮೆಂಟ್. ಎರಡನೇ ವೇ, ನೆಗೆಟಿವ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಇದು ಕೇಳಿದಾಗ ನಿಮಗೆ ಏನೋ ನೆಗೆಟಿವ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದಾ ಅಂತ ಅನಿಸ್ಬೋದು. ಆದರೆ ಕೆಲವರು ಹೇಳ್ತಾರೆ, ನಾನು 50 ಲಕ್ಷ ಸಂಪಾದಿಸ್ತೀನಿ, 5 ಕೋಟಿ ಸಂಪಾದಿಸ್ತೀನಿ ಅಂತ. ಆದರೆ ಅವರ ಒಳಗಡೆ ನಾನು ನಿಜವಾಗ್ಲೂ ಅದನ್ನ ಮಾಡೋಕ್ಕೆ ಸಾಧ್ಯ ಆಗುತ್ತಾ, ನನ್ನ ಕೈಲಿ ಅದು ಆಗುತ್ತಾ ಅನ್ನೋ ಡೌಟ್ ಇರುತ್ತೆ. ಆ ಡೌಟ್ ಇರೋವರೆಗೂ ಎಷ್ಟು ದೊಡ್ಡ ಗುರಿ ಇಟ್ಕೊಂಡ್ರೂ ಪ್ರಯೋಜನ ಇಲ್ಲ. ಆ ನೆಗೆಟಿವ್ ಥಾಟ್ನ ಮೊದಲು ಅಕ್ನಾಲೇಜ್ ಮಾಡ್ಕೊಳ್ಳಿ, ಗುರ್ತಿಸಿ, ಹೌದು ನನಗೆ ಡೌಟ್ ಇದೆ ಅಂತ ಹೇಳ್ಕೊಳ್ಳಿ. ಅದನ್ನು ಡಿನೈ ಮಾಡಬೇಡಿ. 40ರಿಂದ 50ರಲ್ಲಿ ಒಂದೇ ಒಂದು ರಿಜೆಕ್ಷನ್ ಬಂದಿರ್ಬೋದು. ಪ್ರತಿದಿನ ಬೇರೆ ಬೇರೆ ರೀತಿ ಕಾಣ್ತಿರ್ಬೋದು. ಕೆಲವೊಮ್ಮೆ ನಮ್ಮ ಹತ್ರ ಏನೂ ಇಲ್ಲ ಅಂತ ಅನಿಸುತ್ತೆ. ಆ ಕ್ಷಣದಲ್ಲಿ ಸುಮ್ಮನೆ ಇದ್ದರೆ ಸಮಯ ವ್ಯರ್ಥ ಆಗುತ್ತೆ. ಬದಲಿಗೆ ಆ ಪರಿಸ್ಥಿತಿನ ಅಕ್ಸೆಪ್ಟ್ ಮಾಡಿಕೊಂಡು ಇದರಿಂದ ನಾನು ಏನನ್ನ ಕಲಿಬಹುದು,
ಅಂತ ಕೇಳ್ಕೊಳ್ಳಿ. ಒಂದು ಚಿಕ್ಕ ಗೋಲ್ನ ಸೆಟ್ ಮಾಡಿಕೊಂಡು ಅದನ್ನು ಅಚೀವ್ ಮಾಡಿ. ಆ ಸ್ಮಾಲ್ ಸಕ್ಸಸ್ ನಿಮ್ಮ ಮೇಲೆ ನಿಮಗೆ ನಂಬಿಕೆನ ಹೆಚ್ಚಿಸುತ್ತೆ. ನಂತರ ದೊಡ್ಡ ಗೋಲ್ ಕಡೆ ಹೋಗಿ. ಇನ್ನೊಂದು ಮುಖ್ಯವಾದ ವಿಷಯ ಕೂಡ ಹೇಳ್ತೀನಿ. ಒಳ್ಳೆ ಆಹಾರನ ತಿನ್ನಬೇಕು, ಹೆಲ್ದಿಯಾಗಿರಿ, ನಿಮ್ಮ ಬಾಡಿ ಮತ್ತು ಮೈಂಡ್ನ ಕೇರ್ ಮಾಡಿ. ನಿಮ್ಮ ಗೋಲ್ಸ್ ಬಗ್ಗೆ ಯೋಚಿಸ್ತಾ ಕೂತ್ರೆ ಮಾತ್ರ ಸಾಕಾಗಲ್ಲ. ಸಿಚುಯೇಷನ್ನ ಎಕ್ಸೆಪ್ಟ್ ಮಾಡಿಕೊಂಡು ಮೂವ್ ಆನ್ ಮಾಡಿದ ಮೇಲೆ ಬರೋ ಚೇಂಜ್ ಅದ್ಭುತವಾಗಿರುತ್ತೆ. ನನಗೆ ಇಲ್ಲಿಂದ ಮುಂದೆ ಹೋಗೋಕ್ಕಾಗ್ತಿಲ್ವಲ್ಲ ಅಂತ ಅನಿಸೋ ಸಮಯದಲ್ಲೇ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಶುರು ಆಗುತ್ತೆ ಅಂತ ಇಮ್ಯಾಜಿನ್ ಮಾಡಿಕೊಂಡು ಮುಂದೆ ಹೋಗಿ. ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನೀವಿನ್ನು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ಈ ಕಂಟೆಂಟ್ ನಿಮಗೆ ಡೆಫಿನೆಟ್ಲಿ ಯೂಸ್ಫುಲ್ ಆಗ್ತಿದೆ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹೈಪ್ ಮಾಡಿ. ನಿಮಗೆ ಇಂಥ ಕಂಟೆಂಟ್ ಇನ್ನಷ್ಟು ಬೇಕಂದರೆ ಮೋರ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಮೂರನೇ ವೇ ಏನಂದರೆ ನೆಗೆಟಿವ್ ಸೆಲ್ಫ್ ಟಾಕ್ನ ಸ್ಟಾಪ್ ಮಾಡಬೇಕು. ಇದು ಕೇಳಿದಾಗ ನಿಮಗೆ ಶಾಕ್ ಆಗ್ಬೋದು. ನಮ್ಮ ಅತ್ಯಂತ ದೊಡ್ಡ ಎನ್ಮಿ ಯಾರು ಗೊತ್ತಾ? ಬೇರೆಯವರಲ್ಲ, ನಾವೇ. ನಮ್ಮ ಒಳಗಡೆ ಒಂದು ವಾಯ್ಸ್ ಇರುತ್ತೆ. ಅದು ಪ್ರತಿದಿನ ನಮ್ಮನ್ನು ನಾವೇ ಕ್ರಿಟಿಸೈಸ್ ಮಾಡ್ತಾ ಇರ್ತೀವಿ. ನನ್ನಿಂದ ಆಗಲ್ಲ, ನಾನು ಯೋಗ್ಯ ಅಲ್ಲ, ನನ್ನ ಕೈಲಿ ಸಾಧ್ಯ ಇಲ್ಲ ಅಂತ. ಇದು ಬರೀ ನಿಮ್ಮ ಒಳಗಿನ ಮಾತಾದರೆ ಪರವಾಗಿಲ್ಲ, ಆದರೆ ಸಮಾಜ ಕೂಡ ಈ ನೆಗೆಟಿವ್ ವಾಯ್ಸ್ಗೆ ಫ್ಯೂಯಲ್ ಕೊಡುತ್ತೆ. ಸ್ಕೂಲಲ್ಲಿ ಟೀಚರ್ ಹೇಳ್ತಾರೆ, ಒಬ್ಬರ ಮಾರ್ಕ್ಸ್ನ ನೋಡಿ ನಿಮ್ಮ ಮಾರ್ಕ್ಸ್ ಜೊತೆ ಕಂಪೇರ್ ಮಾಡ್ತಾರೆ. ರಿಲೇಟಿವ್ಸ್ ಕೇಳ್ತಾರೆ, ನಿಮ್ಮ ಮಗ ಏನು ಮಾಡ್ತಿದ್ದಾನೆ ಅಥವಾ ನಿಮ್ಮ ಮಗಳು ಏನು ಮಾಡ್ತಿದ್ದಾಳೆ ಅಂತ. ಒಳ್ಳೆ ಮಾರ್ಕ್ಸ್ ತೊಗೊಂಡು ಒಳ್ಳೆ ಜಾಬ್ ಮಾಡ್ತಿದ್ರು, ಈ ಜಾಬಾ, ಅದರಲ್ಲಿ ಅಷ್ಟೆಲ್ಲ ಗ್ರೋತ್ ಇಲ್ಲ ಅಂತ ಹೇಳೋದಾಗಲಿ. ಈ ಬಿಸ್ನೆಸ್ಸಾ, ಇದನ್ನ ಯಾಕೆ ಮಾಡ್ತಿದ್ಯಾ ಅಂತ ಯಾರಾದರೂ ಒಬ್ಬರು ಹೇಳ್ತಾನೆ ಇರ್ತಾರೆ. ಪ್ರತಿದಿನ ಇಂಥ ಮಾತುಗಳನ್ನ ಫೇಸ್ ಮಾಡ್ತಾ ಮಾಡ್ತಾ ನಮ್ಮ ಒಳಗಡೆ ಒಂದು ಭಯ ತುಂಬಿಕೊಳ್ಳುತ್ತೆ. ಆ ಭಯ ನಮ್ಮನ್ನ ಮುಂದೆ ಹೋಗೋಕ್ಕೆ ಬಿಡಲ್ಲ. ಕನ್ಫ್ಯೂಷನಲ್ಲಿ ಹಾಗೆ ಉಳಿದೋಗ್ತೀವಿ. ಆದರೆ ಒಂದು ಕ್ಷಣ ಯೋಚಿಸಿ, ಈ ಇಡೀ ಜಗತ್ತಿನ ಜನರ ಮಾತಿಗಿಂತ ನಮ್ಮ ಮನಸ್ಸು ನಮ್ಮ ಮೇಲೆ ಇಟ್ಟಿರೋ ನಂಬಿಕೆ ಹೆಚ್ಚು ಪಟ್ಟು ಜಾಸ್ತಿ ಪವರ್ಫುಲ್. ನನ್ನಿಂದ ಆಗುತ್ತೆ, ನಾನು ಮಾಡೋಕ್ಕೆ ಸಾಧ್ಯ ಅಂತ ನಿಮ್ಮ ಬಗ್ಗೆ ನೀವು ಮಾತಾಡ್ಕೊಳ್ಳಿ. ಇದನ್ನು ಕೇಳಿ ನಿಮಗೆ ಅಷ್ಟು ಈಸಿ ಅಲ್ಲ ಅಂತ ಅನಿಸ್ಬೋದು. ಹೌದು, ಈಸಿ ಅಲ್ಲ, ಆದರೆ ಪ್ರಾಕ್ಟೀಸ್ ಮಾಡಿ ಸಾಧ್ಯ ಆಗುತ್ತೆ. ಪ್ರತಿದಿನ ಒಂದಾದರೂ ಒಳ್ಳೆ ಕೆಲಸ ಮಾಡಿ. ನಂತರ ನಾನು ಇದನ್ನು ಮಾಡಿದ್ದೀನಿ ಅಂತ ನಿಮ್ಮ ಮನಸ್ಸಿಗೆ ಪ್ರೂವ್ ಮಾಡಿ. ಆ ಪ್ರೂಫ್ ಅಕ್ಯುಮುಲೇಟ್ ಆಗ್ತಾ ಆಗ್ತಾ ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಹೆಚ್ಚಾಗ್ತಾ ಹೋಗುತ್ತೆ. ನೆಗೆಟಿವ್ ಸೆಲ್ಫ್ ಟಾಕ್ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನೊಂದು ಮಾತು, ಬೇರೆಯವರ ನೆಗೆಟಿವ್ ಮಾತನ್ನು ತಕ್ಷಣ ಅಬ್ಸರ್ವ್ ಮಾಡ್ಕೊಳ್ಬೇಡಿ. ಯಾರಾದರೂ ಏನಾದರೂ ಅಂದರೆ ಮೊದಲು ಥಿಂಕ್ ಮಾಡಿ, ಇದು ನಿಜನಾ, ಇದನ್ನ ಒಪ್ಕೊಳ್ಬೇಕಾ ಅಂತ. ನಿಮ್ಮ ಒಳಗಡೆ ಏನು ನಿಜ ಅಂತ ಅನಿಸ್ತಿದೆ ಅದನ್ನ ಮಾತ್ರ ಒಪ್ಕೊಳ್ಳಿ. ನನ್ನ ಬಗ್ಗೆ ಬೇರೆಯವ್ರ ಒಪಿನಿಯನ್ ಅಲ್ಲ, ನನ್ನ ಬಗ್ಗೆ ನನ್ನ ಒಪಿನಿಯನ್ ಮುಖ್ಯ ಅಂತ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಿ. 4ನೇ ವೇ, ಪವರ್ ಆಫ್ ಬುಕ್ಸ್. ಸ್ಕೂಲಿಂದ ಹಿಡಿದು ಡಿಗ್ರಿ ತನಕ ನಾವು ಓದಿದ್ದೀವಿ, ಆದರೆ ಆ ಓದು ನಮ್ಮ ಜೀವನನ ಅದ್ಭುತವಾಗಿ ಮಾಡುತ್ತೆ ಅಂತ ಗ್ಯಾರಂಟಿ ಇಲ್ಲ. ಯಾಕಂದರೆ ಟೀಚರ್ಸ್ ನಮಗೆ ರೂಲ್ಸ್ನ ಕಲಿಸ್ತಾರೆ, ಆದರೆ ಜೀವನ ನಡೆಸೋದು ಹೇಗೆ ಅಂತ ಕಲಿಸ್ತಾರಾ? ಹೆಚ್ಚಾಗಿ ಇಲ್ಲ. ಆದರೆ ಒಳ್ಳೆ ಬುಕ್ಸ್ ಅದನ್ನ ಕಲಿಸುತ್ತೆ. ಒಂದು ಬುಕ್ ಒಬ್ಬ ಮೆಂಟರ್ಗೆ ಸಮಾನ. ತಮ್ಮ 50ರಿಂದ 60 ವರ್ಷದ ಎಕ್ಸ್ಪೀರಿಯನ್ಸ್ನ ಒಂದು ಬುಕ್ಕಲ್ಲಿ ಬರೆದಿರ್ತಾರೆ. ಅದನ್ನು ನಾವು ಕೆಲವೇ ದಿನಗಳಲ್ಲಿ ಓದಿ ಆ ವಿಸ್ಡಮ್ನ ತಗೊಳ್ಬೋದು. ಫಿನಾನ್ಸ್ ಬಗ್ಗೆ ಬುಕ್ಸ್ ಇದೆ, ಸೆಲ್ಫ್ ಇಂಪ್ರೂವ್ಮೆಂಟ್ ಬಗ್ಗೆ ಬುಕ್ಸ್ ಇದೆ, ಮೈಂಡ್ಸೆಟ್ ಬಗ್ಗೆ ಬುಕ್ಸ್ ಇದೆ. ಇವೆಲ್ಲ ಓದಿದ ಮೇಲೆ ನಿಮ್ಮ ಥಿಂಕಿಂಗ್ ಪ್ಯಾಟ್ರನ್ ಬದಲಾಗುತ್ತೆ. ಆ ಬದಲಾದ ಥಿಂಕಿಂಗ್ ನಿಮ್ಮ ಜೀವನನ ಚೇಂಜ್ ಮಾಡುತ್ತೆ. ಅದರ ಸಮಸ್ಯೆ ಏನಂದರೆ ಓದೋಕ್ಕೆ ಆಗಲ್ಲ, ಟೈಮ್ ಇಲ್ಲ ಅಂತ ಹೇಳ್ತಾರೆ. ಪ್ರತಿದಿನ ಜಸ್ಟ್ 10 ಪೇಜಸ್ ಓದಿ ಅಷ್ಟೇ. 10 ಪೇಜಸ್ ಓದೋಕ್ಕೆ 20ರಿಂದ 30 ನಿಮಿಷ ಸಾಕಾಗುತ್ತೆ. ಒಂದು ತಿಂಗಳಲ್ಲಿ ಒಂದು ಬುಕ್ನ ಮುಗಿಸ್ಬೋದು. ಒಂದು ವರ್ಷದಲ್ಲಿ 12 ಬುಕ್. ಆ 12 ಬುಕ್ಸ್ ನಿಮ್ಮ ಜೀವನಕ್ಕೆ ಕೊಡೋ ವ್ಯಾಲ್ಯೂನ ನೀವು ಮೆಷರ್ ಕೂಡ ಮಾಡೋಕ್ಕಾಗಲ್ಲ. ರಾಮು ಯಾಕೆ ಸಕ್ಸೀಡ್ ಮಾಡ್ದ ಅಂದರೆ ಅವನು ಕಲಿಯೋ ಆಸಕ್ತಿನ ಬಿಡಲಿಲ್ಲ. ಅಜಯ್ ಯಾಕೆ ಹಿಂದೆ ಉಳ್ದ ಅಂದರೆ ಅವನು ಕಲಿಯೋ ಅಭ್ಯಾಸನ ಬಿಟ್ಟ. ನಿಮ್ಮ ಜೀವನದಲ್ಲಿ ನೀವು ಯಾರ ಥರ ಆಗಬೇಕು ಅನ್ನೋ ಚಾಯ್ಸ್ ನಿಮ್ಮದು. ಇವಾಗ 21 ಡೇಸ್ ಚಾಲೆಂಜ್ ಬಂತು. ಸೈನ್ಸ್ ಏನು ಹೇಳುತ್ತೆ ಅಂದರೆ ಒಂದು ಹ್ಯಾಬಿಟ್ ನಮ್ಮ ಬ್ರೈನಲ್ಲಿ ಫಾರ್ಮ್ ಆಗೋಕ್ಕೆ 21 ದಿನ ಬೇಕು. 21 ದಿನ ಒಂದು ಕೆಲಸ ಮಾಡ್ತಾ ಮಾಡ್ತಾ ಬಂದರೆ ಆ ಕೆಲಸ ಆಟೋಮ್ಯಾಟಿಕ್ಕಾಗಿ ನಮ್ಮ ಹ್ಯಾಬಿಟ್ ಆಗೋಗುತ್ತೆ. ಇದನ್ನು ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರೀತಾರೆ. ಬ್ರೈನಲ್ಲಿ ನ್ಯೂರಲ್ ಪಾತ್ವೇಸ್ ಅಂದರೆ ಹೊಸ ದಾರಿಗಳು ಹುಟ್ಕೊಳ್ಳುತ್ತೆ. ಸೊ ಈ 21 ಡೇಸ್ ಚಾಲೆಂಜನ್ನ ಶುರು ಮಾಡಿ. ಪ್ರತಿದಿನ ಬೇಗ ಮಲಗಿ, ಮಾರನೇ ದಿನ ಬೇಗ ಎದ್ದು ನಿಮ್ಮ ಮುಖ್ಯವಾದ ಕೆಲಸಗಳನ್ನ ಕಂಪ್ಲೀಟ್ ಮಾಡಿ. ನಂತರ ಬೇರೆ ವಿಷಯಗಳನ್ನ ಥಿಂಕ್ ಮಾಡಿ. ಪ್ರತಿದಿನ 10 ಪೇಜಸ್ ಬುಕ್ ಓದಿ. ಜಂಕ್ ಫುಡ್ನ ದೂರ ಮಾಡಿ. ಪ್ರತಿದಿನ ಮೆಡಿಟೇಷನ್ ಮಾಡಿ, ಎಕ್ಸಸೈಸ್ ಮಾಡಿ. ನೆಗೆಟಿವ್ ಥಾಟ್ಸ್ಗೆ ಜಾಗ ಕೊಡಬೇಡಿ. ಈ ಹ್ಯಾಬಿಟ್ಸ್ನ ಒಟ್ಟಿಗೆ 21 ದಿನ ಮಾಡೋಕ್ಕೆ ಆಗಿಲ್ಲ ಅಂದರೆ ಒಂದೊಂದಾಗಿ ಶುರು ಮಾಡಿ.
ಬಟ್ 90 ಡೇಸ್ ಚಾಲೆಂಜಸ್ನೇ ತಗೊಂಡಿರೋ ನಿಮಗೆ ಈ 21 ಡೇಸ್ ಎಲ್ಲ ಈಸಿಯಾಗಿ ಕಂಪ್ಲೀಟ್ ಮಾಡಿಬಿಡ್ಬೋದು. ನಿಮಗೆ ಇದು ಸಾಧ್ಯ ಆಗುತ್ತೆ ಅಂತ ನಾನು ಬಿಲೀವ್ ಮಾಡ್ತೀನಿ. ನಿಮ್ಮ ಮೇಲೆ ನಿಮ್ಮ ಬಿಲೀವ್ ಸಿಸ್ಟಮ್ ನನಗಿಂತ ಸ್ಟ್ರಾಂಗ್ ಆಗಿದ್ರೆ ಗೋ ಹೆಡ್ ಆ ಹ್ಯಾಬಿಟ್ಸ್ನ ಶುರು ಮಾಡಿ. ಅದರಿಂದ ಆಗೋ ಚೇಂಜಸ್ ನಿಮ್ಮ ಮನಸ್ಸಿನ ಮೇಲೆ, ನಿಮ್ಮ ಜೀವನದ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಅಂತ 21 ದಿನ ಮಾಡಿ ನಿಮಗೆ ಗೊತ್ತಾಗುತ್ತೆ. ಫ್ರೆಂಡ್ಸ್, ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ, ನಮ್ಮ ಸಕ್ಸಸ್, ನಮ್ಮ ಹ್ಯಾಪಿನೆಸ್ ಬೇರೆ ಯಾರ ಮೇಲೂ ಡಿಪೆಂಡ್ ಆಗಲ್ಲ, ನಮ್ಮ ಮನಸ್ಸಿನ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಮನಸ್ಸಿನ ಮೇಲೆ ನಾವು ಯಾವ ನಂಬಿಕೆ ಇಟ್ಕೊಂಡಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮ್ಮ ಜೀವನ ನಿಮ್ಮ ಚಾಯ್ಸ್, ನಿಮ್ಮ ಸಕ್ಸಸ್ ನಿಮ್ಮ ಕೈಯಲ್ಲಿದೆ. ಇವತ್ತೇ ಶುರು ಮಾಡಿ. ಸೊ ಈ 21 ಡೇಸ್ ಚಾಲೆಂಜ್ನ ನೀವು ಅಕ್ಸೆಪ್ಟ್ ಮಾಡ್ತೀರಾ? ಮಾಡೋಕ್ಕೆ ರೆಡಿ ಇದ್ದರೆ ಡೇ 1 ಸ್ಟಾರ್ಟೆಡ್ ಅಂತ ಕಮೆಂಟ್ ಮಾಡಿ. ಮಿಸ್ ಮಾಡದೆ ಪುಷ್ಪ ಪ್ರಸಂಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹೈಪ್ ಮಾಡಿ.